ಮಾಡಬೇಕೆಂದು ನಾವು ಒತ್ತಾಯ ಮಾಡುತ್ತೇವೆ. ಜೈ ಭೀಮ್. ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ, ನಾಗಮೋಹನ್ ದಾಸ್ ವರದಿಯ ಅಂಕಿಅಂಶಗಳು ನ್ಯೂನ್ಯತೆಗಳಿಂದ ಕೂಡಿವೆ. ನ್ಯೂನ್ಯತೆಗಳನ್ನ ಕೂಡಲೇ ಸರಿಪಡಿಸಿ ಕೂಡಲೇ ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಅಂಗೀಕಾರ ಮಾಡ್ತಾ ಇದ್ದೇವೆ. ಎರಡನೇ ವರದಿಯು ಸಾಮಾಜಿಕ ನ್ಯಾಯದ ಪರವಾಗಿ ಇರಬೇಕು. ಸಾಮಾಜಿಕ ನ್ಯಾಯದ ಪರವಾಗಿರಬೇಕು ವರದಿ. ಅದು ಆ ವರದಿಯನ್ನ ಸಚಿವ ಸಂಪುಟದಲ್ಲಿ ಇಡಬೇಕು. ಮೂರನೇದು, ಪ್ರಬಲ ಸಮುದಾಯಗಳನ್ನ, ಅವರ ಹಕ್ಕುಗಳನ್ನ, ಅವರ ಅಂಕಿಅಂಶಗಳನ್ನ ಕುಗ್ಗಿಸಿದರೆ ಖಂಡಿತ ನಿಮ್ಮ ಸರ್ಕಾರದ ಬೆನ್ನು ಮೂಳೆಯನ್ನು ನಾವು ಮುರಿಯುತ್ತೇವೆ ಅಂತಕ್ಕಂತಹ ವರದಿಯನ್ನು ಸಹ ಸರ್ಕಾರ ಕೊಡ್ತಾ ಇದ್ದೇವೆ. ಅದಲ್ಲದೆ ನಾಲ್ಕನೇದು, ಈ ವರದಿಯನ್ನ ಪರಿಷ್ಕರಿಸದೆ, ಈ ವರದಿಯ ಅಂಕಿಅಂಶಗಳನ್ನ ತಿದ್ದುಪಡಿ ಮಾಡದೆ, ಒಂದು ವೇಳೆ ಸಂಪುಟದಲ್ಲಿ ಯಥಾವತ್ತು ಜಾರಿ ಮಾಡ್ತೀನಿ ಅಂತ ನಾವು ನಿರ್ಧಾರ ಮಾಡಿದ್ರೆ ನಮ್ಮ ಸಚಿವರು, ನಮ್ಮ ಶಾಸಕರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇರ್ತಕ್ಕಂಥ ಸರ್ಕಾರದಲ್ಲಿ ಆ ವರದಿಯನ್ನ ಸಂಪೂರ್ಣ ತಿರಸ್ಕರಿಸುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಜೈ ಭೀಮ್. DS ವೀರೇನ್ ಅವರು ದಯಮಾಡಿ. ಇನ್ನೊಬ್ರು 7 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಬ್ರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 500 ಓಟಿಲ್ಲ ಒಬ್ರು ಮುಖ್ಯಮಂತ್ರಿ ಆಗವ್ರೆ. ಈ ರಾಜ್ಯದ ರಾಜ್ಯಾಧಿಕಾರವನ್ನು ಹಿಡ್ಕೊಂಡು ಸಂಭ್ರಮಿಸಿದರೆ ಇವತ್ತು ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಂಬರ್ 1 ಜಾತಿಗಳಾಗ್ಬಿಟ್ರೆ ಮುಂದೆ ಮುಖ್ಯಮಂತ್ರಿ ಹುದ್ದೆ ನಮ್ದು ಉಳಿಯಲ್ಲ ಅಂತೇಳಿ ಷಡ್ಯಂತ್ರ ಮಾಡಿದಿರಲ್ಲ, ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಯಾವ ಕಾರಣಕ್ಕೂ ಬಗ್ಗಲ್ಲ. ನಾಗಮೋಹನ್ ದಾಸ್ ವರದಿ ಅಂತಿಮ ಅಲ್ಲ. ನಾಗಮೋಹನ್ ದಾಸು ಅವರಿಗೆ ಕೊಟ್ಟಿರೋ ಜವಾಬ್ದಾರಿ ಏನು? ಜಾತಿಗಳನ್ನ ಗುಂಪುಗಳಾಗಿ ವಿಂಗಡಣೆ ಮಾಡಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಕೊಡಿ ಅಂತ. ಕೊಡುವಂತ ಪುಣ್ಯಾತ್ಮ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಹೋಗಿ ಪಾಪಾತ್ಮ ಆಗ್ಬಿಟ್ಟಿದ್ದಾನೆ. ಹೆಂಗ್ ಮಾಡಿದಾನೆ? ಈ ಜಾತಿ ತೆಗೆದು ಆ ಜಾತಿಗೆ ಹಾಕಿದ್ದಾನೆ, ಆ ಜಾತಿ ತೆಗೆದು ಈ ಜಾತಿಗೆ ಹಾಕಿದ್ದಾನೆ. ಸಮೀಕ್ಷೆ ಮಾಡ್ತಕ್ಕಂಥ ಒಬ್ಬ ನ್ಯಾಯಾಧೀಶ ಎಡಗೈ ಸಂಬಂಧಿತ ಜಾತಿಗಳ್ಯಾವು, ಬಲಗೈ ಸಂಬಂಧಿತ ಜಾತಿಗಳ್ಯಾವು ಅಂತ ಗುಂಪುಗಳಾಗಿ ವಿಂಗಡಣೆ ಮಾಡಿ ಜನಸಂಖ್ಯೆ ಹೇಳ್ಬಿಟ್ಟಿರೋ ಮುಗಿಯಾಗಿತ್ತಲ್ಲ. 27 ಲಕ್ಷ ಒಂದು ಸಮುದಾಯಕ್ಕೆ ಸೇರಿಸಿ, 24 ಲಕ್ಷ ಇನ್ನೊಂದು ಸಮುದಾಯಕ್ಕೆ ಸೇರಿಸಿ, ಆ ಇನ್ನೊಂದು ಸಮುದಾಯದ ಬಲಗೈ ಸಮುದಾಯದ 5 ಲಕ್ಷ ಸಪರೇಟ್ ಮಾಡಿ, 1,84,00,000 ಸಪರೇಟ್ ಮಾಡಿ, ಇನ್ನೊಂದು ಕಡೆ 3 ಲಕ್ಷ ಸಪರೇಟ್ ಮಾಡೋದೇನಿತ್ತು? ಈ ಎಲ್ಲವನ್ನು ಸೇರಿಸಿದ್ರೆ 30 ಲಕ್ಷ ಆಗ್ಬಿಡ್ತೇವಲ್ಲ, ನಾವು ನಂಬರ್ 1 ಆಗ್ಬಿಡ್ತೇವಲ್ಲ. ಬರೋ ನವೆಂಬರ್ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ. ಬದಲಾವಣೆ ಆಗೋ ಕಾಲಕ್ಕೆ ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವರು ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾರೆ ಅಂತಕ್ಕಂಥ ಷಡ್ಯಂತ್ರ ಮಾಡಿ ಬೇಕು ಅಂತಾನೆ ಬಲಗೈ ಸಮುದಾಯಕ್ಕೆ ನೀವು ಮರಣ ಶಾಸನವನ್ನ ಬರೆದಿದ್ರಿ ಅಂತಕ್ಕಂಥದ್ದು ದಾಖಲೆ ಆಗಿದೆ ನಿಮ್ಮ ಅಂಕಿಅಂಶಗಳ ಪ್ರಕಾರ, ಮಾಧ್ಯಮದಲ್ಲಿ ಬಂದಿರತಕ್ಕಂತಹ ಅಂಕಿಅಂಶಗಳ ಪ್ರಕಾರ. ಹಾಗಾಗಿ ಚಾಮರಾಜನಗರ ಜಿಲ್ಲೆ ನಮ್ಮೆಲ್ಲ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದು, ನಾವು ಯಾರ ಹಕ್ಕುಗಳನ್ನ ಕಿತ್ಕೊಳ್ಳಲ್ಲ, ಯಾರ ಹಕ್ಕುಗಳನ್ನ ಕಿತ್ಕೊಳ್ಳಲ್ಲ. ಲಂಬಾಣಿ ಸಮುದಾಯ 15 ಲಕ್ಷ ಅಥವಾ ಗೋವಿ ಸಮುದಾಯ 10 ಲಕ್ಷ ಅಂತೆಲ್ಲ ಏನು ದಾಖಲೆ ಕೊಟ್ಟಿದ್ದೀರಿ, ಎಲ್ಲಿ 10 ಲಕ್ಷ ಇದ್ದಾರೆ, ಎಲ್ಲಿ 15 ಲಕ್ಷ ಇದ್ದಾರೆ, ನೀವು ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿ. ಚಾಮರಾಜನಗರ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಅಥವಾ ಎಲ್ಲಾ ಮಂಡ್ಯ ಜಿಲ್ಲೆ, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇನು ಸಮೀಕ್ಷೆ ಮಾಡಿದಿರಿ ವೆಬ್ಸೈಟ್ ಬಿಡಿ, ನೋಡೋಣ, ಗೊತ್ತಾಗುತ್ತೆ ನಿಮ್ ಯೋಗ್ಯತೆ. ವಾರ್ಡ್ ವೈಸ್ ಬಿಡಿ, ವೆಬ್ಸೈಟ್ಗೆ ನೋಡೋಣ. ನೀವು ಹೋಗಿ ಮನೆಗಳಿಗೆ ಚೀಟಿ ಅಂಟಿಸ್ಬಿಟ್ಟು ಬಂದಿದ್ದೀರಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಏನೇನು ಎಲ್ಲ ನಮ್ಮ ಏರಿಯಾಗಳಿದೆ, ಹೋಗಿ ಚೀಟಿ ಅಂಟಿಸಿ ಬಂದವರೆ ಒಬ್ಬರ ಹೆಸರನ್ನು ತಗೊಂಡಿಲ್ಲ. ಸುಮಾರು 8 ಲಕ್ಷ ಮಕ್ಕಳನ್ನ ತೆಗೆದುಬಿಟ್ಟಿದ್ರಲ್ಲ ಸ್ವಾಮಿ. ಇದಕ್ಕೆ ನಾವು ಯಾರನ್ನ ಹೊಣೆಗಾರನಾಗಿ ಮಾಡಬೇಕು ಅಂದ್ರೆ, ನಾಗಮೋಹನ್ ದಾಸ್ ಅವರು ಸಭೆಗಳನ್ನ ಮಾಡಿ, ಟ್ರೈನಿಂಗ್ ನ ಕೊಟ್ಟು, ಟ್ಯಾಬ್ ಅನ್ನ ಕೊಟ್ಟು, ಸುಸಜ್ಜಿತವಾದ ಮೊಬೈಲ್ ಅನ್ನ ಕೊಟ್ಟು ಮಾಡಬೇಕಾಗಿತ್ತು, ಮಾಡಿಲ್ಲ. ಆ ಟ್ಯಾಬ್ಗಳು ಕೊಡೋಕ್ಕೂ ಆಗಿಲ್ಲ, ಮೊಬೈಲ್ ಕೊಟ್ಟರು, ಮೊಬೈಲ್ ಅಲ್ಲಿ 2 ಬಿಟ್ರೆ ತಗೊಳ್ಳಲ್ಲ. ಸುಮಾರು 8 ಲಕ್ಷ ಮಕ್ಕಳು ಕೈ ಬಿಟ್ಟಿದ್ದೀರಿ, ಅವ್ರ ಭವಿಷ್ಯ ಏನಾಗಬೇಕು? ಹಾಗಾಗಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟ ಬೆಂಗಳೂರು ರಾಜ್ಯ ಸಮಿತಿಯಿಂದ ಏನು ಇವತ್ತು ನಾವು ತೀರ್ಮಾನ ತಗೊಂಡಿದ್ದೇವೆ, IFS ರಾಜು ಇದ್ದಾರೆ, ಅದರಲ್ಲಿ ನಮ್ಮ ವಾಣಿ ಶಿವರಾಮು, ಸಿದ್ದೇಶ್ವರು ಮತ್ತೆ ಎಲ್ಲ ನಾಯಕರಿದ್ದೀವಿ. ನಾವು ಈ ಅಂಕಿಅಂಶಗಳ ತಾರತಮ್ಯವನ್ನು ಸರಿಪಡಿಸಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡುತ್ತಿದ್ದೇವೆ ಅಂತಕ್ಕಂಥ ನಿರ್ಣಯ ತಗೊಳ್ತೇವೆ.
ಯಾಕೆ ತಿರಸ್ಕಾರ ಮಾಡ್ತಿದೀವಿ ಅಂದ್ರೆ ತಾರತಮ್ಯ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಕ್ಕಂಥ ಕೆಲಸವನ್ನ ಸಂವಿಧಾನವು ಹೇಳಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ. ಒಂದು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇರಲಿಲ್ಲ. ನ್ಯಾಯಪೀಠದ ಮೇಲೆ ನ್ಯಾಯಾಧೀಶರಾಗಿದ್ದಂತವ್ರು ನೀವು. ನಿಮ್ಮ ಮೇಲೆ ಇಡೀ ಬಲಗೈ ಸಮುದಾಯ ವಿಶ್ವಾಸ ಇಟ್ಟಿತ್ತು. ನಿಮ್ಮನ್ನ ಎಲ್ಲಾ ಕಾರ್ಯಕ್ರಮಗಳು ಕರ್ಕೊಂಡು ಬಂದು ಬುಕ್ಕನ್ನು ವಿತರಣೆ ಮಾಡಿದ್ರು ನಮ್ಮ ಜನ. ನೀವು ಕೊಟ್ಟಂತದ್ದೇನು? ಹಾಗಾಗಿ ಕ್ಯಾಬಿನೆಟ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಸಚಿವರು, ನಮ್ಮ ಶಾಸಕರು ಪ್ರಬಲವಾಗಿ ಅದನ್ನು ವಿರೋಧ ಮಾಡಿದ್ದಾರೆ. ಯಾವುದೇ ಕಾರಣ ಹಾಗೆ ನಮ್ಮ ಇನ್ನೊಂದು ಸೋದರ ಸಮುದಾಯ ಅವರು ಹೇಳ್ತಾ ಇದ್ದಾರೆ ನಾವು ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತ. 16ನೇ ತಾರೀಕು ಈ ವರದಿ ಜಾರಿಯಾಗಿಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ನಾನು ಹೇಳ್ತಾ ಇದ್ದೇನೆ, 16ನೇ ತಾರೀಕು ಇದನ್ನು ಜಾರಿ ಮಾಡ್ತೀನಿ ಅಂದ್ರೆ ನೀವು ರಾಜೀನಾಮೆ ಕೊಟ್ಬಿಡ್ರಪ್ಪ, ಬೇಡ, ನೀವು ಕೊಟ್ಬಿಡಿ, ನೀವು ಇರೋದು ಬೇಡ. ಯಾಕೆಂದ್ರೆ ಸಂವಿಧಾನದಲ್ಲಿ ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬದುಕ್ತವ್ರು. ಇವತ್ತು ನಮ್ಮ ಸಮುದಾಯವನ್ನು ಬಲಿ ಕೊಟ್ಟು ನಾವು ಶಾಸಕರಾಗಿರ್ಬೇಕು, ನಮ್ಮ ಸಮುದಾಯವನ್ನು ಬಲಿ ಕೊಟ್ಟು ಮಿನಿಸ್ಟರ್ ಹಾಕಿರ್ಬೇಕು. ನಾವು ಬೇಕಾಗಿಲ್ಲ. ನಮಗೆ ಸಮುದಾಯ ದೊಡ್ಡದೇ ಹೊರತು ನಾವ್ಯಾರು ದೊಡ್ಡವರಲ್ಲ. ನಮ್ಮ ಸಮುದಾಯ ದೊಡ್ಡದು. ಸಮುದಾಯ ಬಂದಾಗ ಸಮುದಾಯದ ಪರವಾಗಿ ಇರ್ಬೇಕು, ಸಮಾಜ ಬಂದಾಗ ಸಮಾಜದ ಪರವಾಗಿ ಇರ್ಬೇಕು ಅಂತ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಸಮುದಾಯದ ಹಿತವನ್ನ ಕಾಯ್ಲಿಕ್ಕೆ ಹೇಳ್ತಾ ಇದ್ದಾರೆ. 16ನೇ ತಾರೀಕು ಜಾರಿ ಆದ್ರೆ ಹಬ್ಬ, ಜಾರಿ ಆಗಿಲ್ಲ ಅಂದ್ರೆ ಸರ್ಕಾರ ತಿಥಿ ಅಂತ ಹೇಳ್ತಾರ ಅವ್ರು. ಅದಕ್ಕೆ ನಾವ್ ಹೇಳ್ತಾ ಇದ್ದೇವೆ, ಈ ಚಾಮರಾಜನಗರದಲ್ಲಿ ಜಾರಿ ಆದ್ರೆ ನಾವು ಸಹ ನಿಮ್ ತಿಥಿ ಮಾಡಕ್ ರೆಡಿ ಇದ್ದೀವಿ. ಜಾರಿ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ಯಾಕೆ ಅಂದ್ರೆ ಅಂಕಿ ಅಂಶಗಳನ್ನು ಸರಿ ಮಾಡಿ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ರಾಷ್ಟ್ರೀಯ ಜಾತಿ ಯಾವುದು ಅಂತ ಕೇಳಿದ್ರೆ, ರಾಷ್ಟ್ರೀಯ ಜಾತಿಗಳಲ್ಲಿ ನಂಬರ್ 1 ಯಾವುದು ಅಂದ್ರೆ ನಮ್ದು ವಲಯ ಸಮುದಾಯ, ತೆಲವಾದಿ ಸಮುದಾಯ ರಾಷ್ಟ್ರೀಯ ಜಾತಿ. ನೀನು ಕಾಶ್ಮೀರದಲ್ಲಿ ಒಬ್ಬ ವಲಯ ಸಿಗ್ತಾನೆ, ಬಿಸಿಲುವಾಡಿಲಿ ಒಬ್ಬ ವಲಯ ಸಿಗ್ತಾನೆ. ರಾಷ್ಟ್ರೀಯ ಜಾತಿ ನಮ್ದು. ನಮ್ಮನ್ನ ನೀವು 3ನೇ ಗುಂಪಿಗೆ ಸೇರಿಸಿದ್ರೆ ಎಷ್ಟು ಅನ್ಯಾಯ ಇದೆ. ಹಾಗಾಗಿ ಸರ್ಕಾರ ಇದಕ್ಕೆ ಸಂಬಂಧಿಸಿಲ್ಲ. ಯಾಕೆ ಅಂದ್ರೆ ಸರ್ಕಾರ ಹೇಳಿತ್ತು ನೀವು ಮಾಡಿ ಅಂತ. ಸರ್ಕಾರ 16 ತಗೊಳುತ್ತೆ ಕ್ಯಾಬಿನೆಟ್ ಅಲ್ಲಿ. ಅವತ್ತು ಕ್ಯಾಬಿನೆಟ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರು ನಾನು ಕೇಳ್ಕೊಳ್ತೇನೆ, ನೀವು ಈ ಒಂದು ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ಅಂಕಿ ಅಂಶಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ, ನಾಗಮೋಹನ್ ದಾಸ್ಗೆ ಯಾವ ಅಧಿಕಾರ ಕೊಟ್ಟಿದ್ರಿ ನೀವು, ಇಷ್ಟು % ಕೊಡು, ಇಷ್ಟು % ಕೊಡು, ಇಷ್ಟು %